ಗುಡ್ ಮಾರ್ನಿಂಗ್ ಫ್ರಮ್ ಕಲಬುರ್ಗಿ. ನಮ್ಮ ಹುಡುಗ ಬೆಳಗ್ಗೆನೆ ಎಳ್ನೀರು ಕುಡಿದ ಬಾಡಿ ಎಲ್ಲ ಹೀಟ್ ಆಗಿಬಿಟ್ಟಿದೆ ಅಂತೆ. ಕಲಬುರ್ಗಿ ದ ಪ್ಲೇಸ್ ಆಫ್. ಈ ದೇವಸ್ಥಾನ ಅಂತೂ ಮೈ ಒನ್ ಆಫ್ ದ ಫೇವ್ರೆಟ್ ಟೆಂಪಲ್ಸ್ ಅಂತ ಹೇಳ್ಬೇಕು. ನನ್ನ ತಮ್ಮ ಎಲ್ಲೋ ಅಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ತುಂಬಾ ಚೆನ್ನಾಗಿ ನೋಡ್ಕೊಂಡೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಟು ಯುವರ್ ಫ್ರೆಂಡ್ಸ್. ತುಂಬಾ ಒಳ್ಳೆ ಊಟ ಕೊಡ್ಸಿದ್ರಿ. ಗುಡ್ ಆಫ್ಟರ್ನೂನ್. ಒಳ್ಳೆ ಬಿಸಿಲು ಹೊಡಿತಿದೆ ಇಲ್ಲಿ, ಅಂತಿಂತು ಅಂತ ಬಿಸಿಲಲ್ಲ. ಫೈನಲಿ ಒಂದು ಆಸೆ ಅಂತ ತೀರ್ತು. ಒಂದು 3 ವರ್ಷದಿಂದ ಇಟ್ಕೊಂಡಿದ್ದೆ ದೇವಸ್ಥಾನಕ್ಕೆ ಹೋಗ್ಬೇಕು. ನಾವು ಇಲ್ಲ ಮಚ್ಚ, ಅದು ಆ ಟೆಂಪಲ್ಗೆ 3 ವರ್ಷದಿಂದ ಅನ್ಕೊಂತಿದ್ದೆ ಹೋಗ್ಬೇಕನ್ಬಿಟ್ಟು. ನಮ್ಮ ಬಾಯ್ಸ್ ಯಾವಾಗ ನೋಡ್ರು ಚಿಲ್ಲಿಂಗಲ್ಲಿ ಸ್ಲಿಪ್ಪು ಫುಲ್ಲು ಬಾಡಿ ಪೈನ್ಸು. ನಮ್ಮ ಸಾರಥಿಗೆ ಫುಲ್ ಬಾಡಿ ಊಸ್ಟ್ ಆಗಿದೆ. ಇವ್ ನೋಡ್ರೆ ಲವರ್ ಬಾಯ್, ಯಾವಾಗ ನೋಡ್ರು ಫೋನ್ ಇಟ್ಕೊಂಡು ಟೆಕ್ಸ್ಟ್ ಮಾಡ್ಕೊಂಡು ಕುತ್ಕೊಂಡವನೆ. ಫಕ್. ಸಂಗಮಲ್ಲಿ ಇದೀವಿ. ಅದೇ ತ್ರಿವೇಣಿ ಸಂಗಮ ಅಲ್ಲ ಇದು, ಭೀಮಾ ಅರ್ಜಿಲಾ ಸಂಗಮ್. ಭೀಮಾ ಅಮರ್ಜಿಲಾ ಸಂಗಮ್ ಅಲ್ಲಿ ಕಾಣಿಸ್ತಿರೋದು ಅದು ಭೀಮಾ. ಅದು ಇದು ಅಮರ್ಜಿಲ್ಲಾ. ಆ ಕಡೆ 2 ಒಟ್ಟರು ಒಂದೇ ಜಾಗ ಸೇರ್ತಾರೆ. ದತ್ತಯಾತ್ರಿ ಸಂಗಮ್ ಪಾಯಿಂಟ್. ದತ್ತಯಾತ್ರಿ ಸಂಗಮ್ ಪಾಯಿಂಟ್ ಅಲ್ಲಿ ಇದಕ್ಕೆ ಮುಂಚೆ ಒಂದು ಟೆಂಪಲ್ ಹೋದ್ವಿ. ರೆಕಾರ್ಡ್ ಮಾಡ್ಕೊಳಕ್ ಆಗಿಲ್ಲ ನಮ್ಗೆ. ಅಲ್ಲಿ ತುಂಬಾ ಜನ ಇದ್ರು. ಸೊ ಈಗ ಸಂಗಮೇಶ್ವರ ನದಿಯಿಂದ ಇನ್ನೊಂದು ಟೆಂಪಲ್ ಹೋಗ್ತಾ ಇದ್ದೀವಿ. ನಮ್ಮ ದರ್ಶನ್ ಅವರಂತೂ ಫುಲ್ ರೆಸ್ಟ್. ಲೆಟ್ ಹಿಮ್ ಟೇಕ್ ರೆಸ್ಟ್. ಇವಾಗ ನೆಕ್ಸ್ಟ್ ಪಾಯಿಂಟ್ ಎಲ್ಲಿಗ ಮಗ? ಇನ್ನೊಂದು ಟೆಂಪಲ್ ಹೆಸರೇನು? ದತ್ತಯಾತ್ರಿ ಟೆಂಪಲ್. ನೋಡು ಬರೀ ಯಾವ್ದು ಫೋರ್ಸ್ ಮಚ್ಚ, ಬರೀ ಅವೇ ಕಾಣಿಸ್ತದೆ ಗಾಡಿಗಳು ಆಲ್ಮೋಸ್ಟ್. ಆ ಗಾಡಿ ಏನಾರು ನಾವ್ ಎತ್ಕೊಂಡು ಹೋಗಿದ್ರೆ ಹೆಂಗಿರೋದು ಮಗ? ರೂಮ್ ಮಾಡೋ ಅವಶ್ಯಕತೆನೇ ಇರ್ತಾ ಇದ್ದಿಲ್ಲ. ಬರೀ 4 ಜನ ಆ ಕಾರಲ್ಲಿ ಇದ್ದಿದ್ರೆ. ಆ ಕಾರಲ್ಲಿ 15 ಜನ 20 ಜನ ಹಾಕೊಂಡು ಓಡಾಡ್ತಾರೆ. ಇದು ಯಾವ್ದು ಮಗ? ನಮ್ ಸರ್ಜಾಪುರ ರೋಡ್ ತರ ಕಾಣಿಸ್ತೈತೆ ಒಳಗಡೆ. ಸರ್ಜಾಪುರ ರೋಡ್ ಹೋಗ್ಬಿಡ, ಹಂಗೆ ಆನೆ ಕಲ್ಸಿಗತ್ತೆ. ಆನೆ ಸೊಂಡಿಲಿ ಮಾತಾಡ್ಬಿಡು. ಹಿಂಗ ಹೋಗೋದು ಸ್ಟ್ರೈಟ್ ದತ್ತ ಟೆಂಪಲ್. ನೋಡು ಬೋರ್ಡ್ ಚಿಕ್ಕದ ಅಂತ ಫುಲ್ ಫಾರ್ಮ್ ಬರ್ದಿಲ್ಲ ನೋಡು. ದತ್ತ ಟೆಂಪಲ್, ದತ್ತಾತ್ರೇಯ ಅಂತ ಬರ್ದು ಇಲ್ಲ. ದತ್ತಾತ್ರೇಯ ಕ್ಷೇತ್ರ ಇಲ್ಲ. ತುಂಬಾ ದಿವಸ ಇದೆ ಕೆಲಸ ಲೈನಲ್ಲಿ. ಆಲ್ಮೋಸ್ಟ್ 4th ಟೆಂಪಲ್ ಇವಾಗ ನೋಡಿ. ಇಲ್ಲಿ ಇದೊಂದು ಟೆಂಪಲ್, ಅಲ್ಲಿಂದ ಆಂಜನೇಯ ಟೆಂಪಲ್ ನೋಡು. ಅಲ್ಲಲ್ಲಿ ಸಿಂಪಲ್ ಟೆಂಪಲ್ಗಳು ಕಟ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಬಟ್ ಇಲ್ಲೊಂದು ಮೇನ್ ಸ್ಪೆಷಾಲಿಟಿ ಅಂದ್ರೆ ಇರೋ ಬರೋರು ಯಾರು ಹೆಲ್ಮೆಟ್ ಹಾಕಲ್ಲ. ನೋ ಹೆಲ್ಮೆಟ್ ಪ್ಲೇಸ್ ಇದು. ಒಬ್ಬರು ಹೆಲ್ಮೆಟ್ ಹಾಕಿಲ್ಲ ಗುರು. ಗುಲ್ಬರ್ಗದಲ್ಲಿ ನಾನು ನೋಡೇ ಇಲ್ಲ. ಆಲ್ಮೋಸ್ಟ್ ಎಷ್ಟು ಹಾಫ್ ಡೇ ಇಲ್ಲೇ ಇದೀವಿ. ಹಾಫ್ ಡೇ ಒಬ್ರು ಹೆಲ್ಮೆಟ್ ಹಾಕೊಂಡು ಸುತ್ತಾಡೋದು ನೋಡಿಲ್ಲ ಮಚ್ಚ. ಒಬ್ರನ್ನ ಕೇಳಿದಾಗ ಏನಂದ್ರು ಹೆಲ್ಮೆಟ್ಗೆ? ಇಲ್ಲಿ ಬಿಸಿಲಿಗೆ ಇರಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಹೆಲ್ಮೆಟ್ ಬೇರೆ ಹಾಕೊಂಡಿರ್ತೀವ. ಅದು ಕಾಪ್ಸು ಬೆಳಿಗ್ಗೆ ಏನಕ್ಕೆ ಫೋಟೋ ಹಿಡಿತಿದ್ದು? ಸಿಗ್ನಲ್ ಜಂಪ್ ಫೋಟೋ ಹಿಡಿತಾರೆ. ಅದ್ರ ಪಕ್ಕದಲ್ಲಿ ತ್ರಿಬಲ್ ರೈಡಿಂಗ್ ಅವರು ಹೆಲ್ಮೆಟ್ ಹಾಕಿಲ್ಲ, ನಿಂತ್ಕೊಂಡು ಸಿಗ್ನಲ್ ಅಲ್ಲಿ ಪೀಸ್ ಆಗಿ ಹೋಗ್ತಾರೆ ರೂಲ್ಸ್ ಫಾಲೋ ಮಾಡ್ಕೊಂಡು. ಅವ್ರು ನಿನ್ ಕೇಳಿಲ್ಲ ಕಾಪ್ಸು. ಸಿಗ್ನಲ್ ಯಾರೋ ಒಬ್ಬ ಜಂಪ್ ಮಾಡಿದ, ಅವ್ರು ಫೋಟೋ ಹಿಡಿತಿದ್ರು. ಐ ವಿಶ್ ಐ ವುಡ್ ಬಾರ್ನ್ ಇನ್ ಗುಲ್ಬರ್ಗ. ಹೆಲ್ಮೆಟ್ ಹಾಕಿದ್ರೆ ಸುಮ್ಮನೆ ಸುತ್ತಾಡ್ತಾ ಇರ್ಬೋದು ಆಯ್ತು. ಏನಿಲ್ಲ, ವಿಶ್ ಟ್ರೂನು ಆಗ್ಬೋದು. ನಮ್ಗೇನಿಲ್ಲ ಮಚ್ಚ, ನಮ್ಗೆ ಬೆಂಗಳೂರೇ ಬೆಸ್ಟ್ ಅಲ್ಲ ಚಂದ. ನಮ್ಗೇನೇ ಇದ್ರು ನಮ್ ಬ್ಯಾಂಗ್ಳೂರೇ ಚಂದ ನಮ್ಗೆ. ಇವ್ಗೆ ಯಾವ ಗುಲ್ಬರ್ಗದಲ್ಲಿ ಇರ್ತಾರಂತ. ಇಲ್ಲೇ ಎದ್ಬಿಡು. ಹೆಲ್ಮೆಟ್ ನಮ್ ಬ್ಯಾಂಗ್ಳೂರಲ್ಲಿ ನಾವ್ ಅಲ್ಲಿ ಹೆಲ್ಮೆಟ್ ಹಾಕೊಂಡ್ ಸುತ್ತಾಡೋದೇ ತಲೆ ಕೂದಲೆಲ್ಲ. ಅಲ್ಲೆಲ್ಲ ಆಗ್ತೀಯ ನೀನು, ಸಿಟಿಗೆ ಹೋದಾಗ ಮಾತ್ರ ತಾನೆ. ಸಿಟಿಗೆ ಹೋಗ್ತಾನೆ ಇರ್ತೀವಲ್ಲ ಅಣ್ಣಯ್ಯ. ಹಿಂಗಂದ್ರೆ ಇಳಿರಿ, ರೈಟ್ ಲೆಫ್ಟ್ ಇಲ್ಲ ನಿಮ್ಗೆ, ಹೆಲ್ಮೆಟ್ ಇಲ್ಲ. ನಿಂಬೆಹಣ್ಣು ಆಗ್ಬಿಡ್ತೀರ ತಾರ್ಕ ಮೇಲೆ. ಹೋಗುವ ದಾರಿ ಅಂತ ಹಿಂಗ್ ತೋರಿಸ್ತೈತೆ. ಹೆಂಗ್ ಹೋಗೋದು ಅಂತ ಗೊತ್ತಿಲ್ಲ ಇವಾಗ. ಕೇಳೋಣ. ಅಲ್ಲಿ ದೇವಸ್ಥಾನಕ್ಕೆ ದಾರಿ ಅಂತ ಅಲ್ಲಿ ಬರ್ದೈತಲ್ಲ, ಕೇಳಿ ಯಾರನ್ನ. ಯಾರು ಒಳ್ಳೆ ಜನ ಮಚ್ಚ ಗುಲ್ಬರ್ಗದವ್ರು. ತುಂಬಾ ಸ್ವೀಟ್ ಇರುತ್ತೆ. ಹೋಟ್ಲ್ಗೆ ಹೋಗಿದ್ವಿ. ಕಾಯಿಸ್ಕೊಂಡಿಲ್ಲ ಕೊಡ್ತೀನಿ ನಾನು. ಕನ್ನಡದಲ್ಲಿ ಕೇಳೋ. ಥ್ಯಾಂಕ್ ಯು ಅಣ್ಣ. ಕನ್ನಡದಲ್ಲೇ ಕೇಳಿದ್ದವನು. ಎಲ್ಲೋ ಇಲ್ಲಿರೋರೆಲ್ಲ ಹಿಂದಿಯವ್ರೇನೋ. ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇದು. ಸೋಲಾಪುರ ಪಕ್ಕದಲ್ಲೆಲ್ಲ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇದು. ಅಷ್ಟು ಮಹಾರಾಷ್ಟ್ರ ಗಾಡಿ
ಹೇಳ್ಬೇಕಂದ್ರೆ ಮಹಾರಾಷ್ಟ್ರ ಗಾಡಿಗಳು ಜಾಸ್ತಿ ಇದೆ ಇಲ್ಲಿ. ನಾವು ಅವಾಗಲೂ ಎಷ್ಟು MH ಗಾಡಿ ನೋಡಿದ್ರಿ ಮಚ್ಚ. ಏನು ದತ್ತಾತ್ರೇಯ ದೇವಸ್ಥಾನ, ದತ್ತಾತ್ರೇಯ ಹೋಟ್ಲ್ ಕಲ್ತ್ಕೊಂಡ ದತ್ತಾತ್ರೇಯ ಹೋಟ್ಲ ಎಲ್ಲ MH ಆಯ್ತಲ್ಲ ಇಲ್ಲಿ. ಬೋರ್ಡ್ಸ್ ಅಷ್ಟೇ ನೋಡಿ, ಎಲ್ಲ ನೋಡು ಕನ್ನಡ, ಹಿಂದಿ, ತೆಲುಗು, ತೆಲುಗು ಕೂಡ ಬರ್ದವ್ರೆ. ಹೈದರಾಬಾದ್ ಪಕ್ಕದಲ್ಲಿ ಇರೋದು. ಫೋರ್ಸ್ ಹೊಸ ಫೋರ್ಸ್ ನೋಡೋದು ಹೆಂಗೈತು. ಫುಲ್ ಬಂಪರ್ ಎಲ್ಲ ಬೇರೆ ಚೇಂಜ್ ಮಾಡಿಸ್ಬಿಟ್ಟವನೆ. Present we are in Dattatreya temple. This is so beautiful. Just now ದತ್ತಾತ್ರೇಯ ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ಒಂಥರ ಯೂನಿಕ್ ಟೆಂಪಲ್. ನಾನು ನಿಜವಾಗ್ಲೂ ಟೆಂಪಲ್ ಹೆಸರು ಕೇಳಿದ್ದೆ ಫಸ್ಟ್ ಟೈಮ್. ಅದು ಆಲ್ ಆಫ್ ದಿ ಸಡನ್ ನಮ್ಮಮ್ಮ ಕಾಲ್ ಮಾಡಿ, ನಮ್ಮಮ್ಮ ಅವ್ರ ತಮ್ಮ ಅವ್ರಿಗೆ ಹೇಳಿದ್ಮೇಲೆ ನಾನು ಗುಲ್ಬರ್ಗದಲ್ಲಿ ಇದ್ದೀನಿ ಅಂದಮೇಲೆ ಅವ್ರಿಗೆ ಹೇಳಿದ್ರು ಈ ಥರ ಟೆಂಪಲ್ ಒಂದಿದೆ, ಹೋಗಕ್ಕೆ ಅಂದ್ಬಿಟ್ಟು ಆಲ್ ಆಫ್ ಸಡನ್ ಬಂದಿದ್ದು. ವಾಸ್ ಅ ಕಂಪ್ಲೀಟ್ ಯೂನಿಕ್ ಟೆಂಪಲ್ ಅಂತ ನಾವು ನೋಡೋದೇ ಒಂಥರ ಕಷ್ಟನ ಅಂತ ಹೇಳೋಕ್ಕಾಗಲ್ಲ. ಬಟ್ ಮಿಸ್ಟೀರಿಯಸ್ ಟೆಂಪಲ್ ಥರ ಇದೆ. ನೀವೆಲ್ಲರೂ ಬಂದು ನೋಡಬೇಕು. ವೆರಿ ಗುಡ್ ಟೆಂಪಲ್. ಹೇಳಿದ್ರೆ ಸಸ್ಪೆನ್ಸ್ ಹೋಗ್ಬಿಡುತ್ತೆ. ಯು ಶುಡ್ ವಿಸಿಟ್ ದಿಸ್ ಟೆಂಪಲ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನೊಂದು ದೇವ್ರನ್ನು 3 ಪ್ಲೇಸಸ್ ಇರೋದು. ಫೋಟೋ ಹಾಕ್ತೀನಿ ಇದಾದ್ಮೇಲೆ. ಅವ್ರ ಫೇಸ್ ಮಾತ್ರ ಕಾಣಿಸುತ್ತೆ, ಏನು ಕಾಣಿಸಲ್ಲ. ಅದು ನಾವು ಒಂದು ಚಿಕ್ಕ ಹೋಲ್ ಮಾಡಿದ್ದಾರೆ ಕಲ್ಲಿಂದ. ಆ ಕಲ್ಲಿಂದ ನೋಡಬೇಕು. ಆ ಹೋಲಲ್ಲಿ ಬರೀ ನಮ್ಮ ಫೇಸ್ ಮಾತ್ರ ಹಾಕ್ಕೋಬೋದು. ಫೇಸ್ ಹಾಕಿ ನೋಡೋಷ್ಟು ಅಷ್ಟೇ ನಮ್ಮ ಜಾಗ ಇರೋದು. ಅಲ್ಲಿಂದ ನೋಡ್ಕೋಬೇಕು ನಾವು. ಒಂಥರ ಯೂನಿಕ್ ಆಗಿತ್ತು ನಮಗಂತೂ. ಒಂಥರ ಫೀಲಿಂಗ್ ಸಮಥಿಂಗ್ ಲೈಕ್ ಗುಡ್ ಇತ್ತು. ಆಗಿದ್ದಾಗಿದ್ದಂಗೆ ಟೆಂಪಲ್ ವಿಸಿಟ್ ಮಾಡಿದ್ವಿ. ಒಂದು ನನ್ನ ಫೇವ್ರೆಟ್ ಟೆಂಪಲ್ ಬೆಳಿಗ್ಗೆ ಬ್ಲೆಸ್ಸೆಡ್ ಮಾರ್ನಿಂಗ್. ಯಾಕಂದರೆ ಮಂಡೇ ಶರಣ ಬಸಪ್ಪ ಟೆಂಪಲ್ ಮಂಡೇ ದರ್ಶನ ಮಾಡಿದ್ದೀನಿ. ಅದರಲ್ಲೂ ತುಂಬ ಒಂಥರ ಗುಡ್ ಫೀಲಿಂಗ್. ನನಗೆ ಒಂಥರ ತುಂಬ ಖುಷಿ ಆಗ್ತಿದೆ. ನನ್ನ ಫೀಲಿಂಗ್ ಸೋ ಹ್ಯಾಪಿ. ಬಿಕಾಸ್ ಅಲ್ಲಿಗೆ ಆಲ್ಮೋಸ್ಟ್ 2 or 3 years ಅಂದ್ಕೊತಿದ್ದೀನಿ ಆ ಟೆಂಪಲ್ಗೆ ಹೋಗಬೇಕು ಅಂದ್ಬಿಟ್ಟು. ಅಂದರೆ ಚಾನ್ಸ್ ಸಿಗ್ತಿರ್ಲಿಲ್ಲ ನನಗೆ. ಏನೋ ಒಂದು ಇದಾಗ್ತಿತ್ತು. ಬಟ್ ಫೈನಲಿ ರೋಡ್ ಟ್ರಿಪ್ ಆಲ್ ಆಫ್ ಸಡನ್ ಪ್ಲ್ಯಾನ್ ಮಾಡಿದ್ದು. 10 days ರೋಡ್ ಟ್ರಿಪ್ ಆಗಿದೆ ಫಸ್ಟ್ ಟೈಮ್ ಇನ್ ಲೈಫ್. 10 days ಅದು ಕಾರಲ್ಲಿ. ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಇವಾಗ ನೆಕ್ಸ್ಟ್ ಇಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತಲೂ ಗೊತ್ತಿಲ್ಲ. ಎಲ್ಲ ನಾನು ಪ್ಲ್ಯಾನ್ ಬೆಂಗಳೂರೇ, ಇಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ನನ್ನ ಪ್ಲ್ಯಾನ್ ಒಂಥರ ಚೆನ್ನಾಗಿದೆ ಮನಸ್ಸು. ಯಾಕಂದರೆ ಆ ಟೆಂಪಲ್ ವಿಸಿಟ್ ಮಾಡಬೇಕು. ಅಲ್ಲಿಂದ ಇಲ್ಲಿ ಬರೋ ಪ್ಲ್ಯಾನ್ ಇದ್ದಿಲ್ಲ. ಇಲ್ಲಿನೊಂದು ನದಿಗೆ ಹೋಗಿ ತಿರ್ಗಾ ಸಂಗಮ್ಮು 2 rivers. ಒಂದು ಬಂದ್ಬಿಟ್ಟು ಭೀಮಾ, ಒಂದು ಎಷ್ಟು ಹೇಳಿದ್ರಲ್ಲ ಇಲ್ಲ ಅರ್ಜಿಲಾ ರಿವರು. 2 ಮೀಟಿಂಗ್ ಒಂದು ಸಂಗಮ. ಅಲ್ಲಿಗೂ ಹೋಗಿ ಥರ ಖುಷಿಯಾಗಿದ್ದೀವಿ. ಅದೇ ಥರ ಇದ್ದರೆ ಒಳ್ಳೆ ಎನರ್ಜಿ ಕ್ಯಾರಿ ಆಗ್ತಿದೆ. ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಅಮ್ಮ ಟ್ರಿಪ್ ಕರ್ಕೊಂಡು ಹೋಗ್ಬೇಕಂದ್ರೆ ಟ್ರಿಪ್ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ರು. ನಮ್ಮ ಅಪ್ಪ ಹತ್ರ ನಮ್ಮ ಅಮ್ಮ ಹತ್ರ ಗಲಾಟೆ ಆಡೋದು, ಏನು ಟ್ರಿಪ್ ಅಂದ್ಬಿಟ್ಟು ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ದೀರಾ ಅಂದ್ಬಿಟ್ಟು. ಇವಾಗ ನಾನು ಟ್ರಿಪ್ ಅಂದರೆ ನಾನೇ ಫಸ್ಟ್ ದೇವಸ್ಥಾನಕ್ಕೆ ಅಂತೀನಿ ನಮ್ಮ ಮನೆಯಲ್ಲಿ. Believe in God. As we have grown up, only one energy is there, which is above. ಅಷ್ಟೇ. So follow his path ಅಷ್ಟೇ, ಬೇರೆ ಏನೂ ಇಲ್ಲ. ನನಗೆ ಇವಾಗ ಟ್ರಿಪ್ ಅಂದ ತಕ್ಷಣ ಯಾರಂದರೆ ಯಾವ ದೇವಸ್ಥಾನ ಅಂತೀನಿ ನಾನು. ಬಿಕಾಸ್ ನನಗೆ ಒಂಥರ ದೇವಸ್ಥಾನಕ್ಕೆ ಹೋಗೋದೇ ಒಂಥರ ಪಾಸಿಟಿವ್ ವೈಬ್ಸ್. ಅದು ಅಲ್ಟಿವ್ ಎನರ್ಜಿ. ನಮಗೆ ಒಂದು ಹೋಪ್, ಒಂದು ಬಿಲೀವ್. ದಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ನಮಗೆ ಎನರ್ಜಿ ತಗೊಂತವ್ರೆ ನೋಡಿ. ಫುಲ್ ಮೂರು ಹಾಕಿ ಕುತ್ಕೊಂಡವನೆ. ಅವ್ನಿಗೆ ಏನಾಗಿದೆ ಗೊತ್ತಾಗ್ತಿಲ್ಲ ಪಾಪ. ಫುಲ್ ಅಪ್ಸೆಟ್ ಆಗಿದೆ. ಅವ್ನು ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿದೆ. ಇನ್ನೊಬ್ಬ ಇಲ್ಲಿ ಬಾಬಾ ಆಗ್ಬಿಟ್ಟವನೆ. ಅವನು ರುದ್ರಾಕ್ಷಿ ಎಲ್ಲ ಹಾಕೊಂಡು. ಇವನ್ನ ತ್ರಿವೇಣಿ ಸಂಗಮಲ್ಲಿ ಬಿಟ್ಬಿಟ್ಟು ಬರಬೇಕಿತ್ತು. ಸುಮ್ಮನೆ ಜೊತೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀವಿ ಇವನ್ನ ಇಬ್ಬರು. ಇವನು ಭೋಗ್ಲೇಶ್ ಬಾಬಾ. ಅವನು ಬಗ್ಲೇಶ್ ಬಾಬಾ. ಇವನು ಭೋಗ್ಲೇಶ್, ಅವ್ನು ಬಗ್ಲೇಶ್. ಎಸ್, ದಟ್ಸ್ ಆಲ್ ಫಾರ್ ನಾವು. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಗೊತ್ತಿಲ್ಲ. ನಮ್ಮ ಹುಡುಗರು ನಾಮ ಇಟ್ಸ್ಕೊಳಕ್ಕೆ ರೆಡಿ ಆಗ್ತಾವ್ರೆ. ನಾಮ ಇಟ್ಸ್ಕೊಂತೀರನ್ರ? ಒಳ್ಳೆ ಇನ್ಸಿಡೆಂಟ್ ಆಯ್ತು. ಇವಾಗ ಆಚೆ ಬಂದಿದ್ದಂಗೆ. ಎಸ್, ಒಬ್ಬರು ಇದ್ರು. ಅವ್ರ ಬಗ್ಗೆ ಅವರೇ ನಮ್ಮನ್ನು ಲಾಕ್ ಮಾಡಿಬಿಟ್ರು. ಆ್ಯಕ್ಚುಲಿ ಆಚೆಗೆ 4 ಜನ ಲಾಕ್ ಮಾಡಿಬಿಟ್ರು.
ನಮ್ಮ ಹುಡುಗ ಚಬಿ ಬಾಯ್ ಇದಂತಾನೆ ಬಾ ಮಚ್ಚ ಈ ಕಡೆ ಹಾಕೊಂಡು ಕೆನ್ನೆ ಹಿಂಡಿತ್ತು ಹುಡುಗ ಲಾಸ್ಟಿಗೆ ಕಾಸು 100 ರೂಪಾಯಿ ಕೊಟ್ಟ. 10 ರೂಪಾಯಿ ಕೊಡ್ತೀವಿ ಇಲ್ಲ ಅಂತ 10 ಇಲ್ಲ ರೂಪಾಯಿ ಇವ್ರು ಬೇಕಂತ ಇಲ್ಲ 10 ರೂಪಾಯಿ 100 ರೂಪಾಯಿ ಬೇಕಂತ 10 ರೂಪಾಯಿಗೆಲ್ಲ ಇಲ್ಲ 10 ರೂಪಾಯಿಗೆಲ್ಲ ಇಲ್ಲ ಅಂದ್ಬಿಟ್ಟು ಒಂದು ಇವನ ಬಿಟ್ಬಿಟ್ಟು ಹೋಗಿ ಏಯ್ 130 ಒಂದು ಇವನ ಬಿಟ್ಬಿಟ್ಟು ಹೋಗ್ಬೇಕಂತೆ ಇಲ್ಲ ಕಾಸು ಕೊಡ್ಬೇಕಂತ. ಈಗ ನಮ್ಮ ಹುಡುಗರು ನಾನು ಸೇವ್ ಮಾಡಿ 100 ರೂಪಾಯಿ ಕೊಟ್ಟರು ಈಗ ಕಾಯಿನ್ ಕೊಟ್ರು ಅಂತ ರಿಟರ್ನು. ಅದು ಕಾಯಿನ್ ರಿಟರ್ನು ಮಸ್ತಾಗಿ ಹೆಂಗಿತ್ತು ಅಂದ್ರೆ ಆಗಿಂದು ಆಗ್ಬಿಟ್ರು ಪಾಪ ನಮ್ಮ ಹುಡುಗನಿಗೆ. ನೋಡಿದ್ರೆ ಮಚ್ಚ ದೇವಸ್ಥಾನದಲ್ಲಿ ದಾರಿ ಕೇಳಿದ್ರೆ ದತ್ತಾತ್ರೇಯ ಹೋಟ್ಲಲ್ಲಿ ಎದ್ದು ಕೇಳ್ತಾನೆ ಇವನು. ಯಾರು ಚಂದನ ಓಟಿಗೆ ಹೋಗಿದ್ವಿ ಮಚ್ಚ ನಾವು. ಸೊ ನೆಕ್ಸ್ಟ್ ಲೊಕೇಶನ್ ಎಲ್ಲಿಗೆ ಮಗ?